ನನ್ನ ಬರ್ತ್ಡೇಗೆ ಸಮಾವೇಶ ಬೇಡವೇ ಬೇಡ. ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದ ಬಿವೈ ವಿಜೇಂದ್ರ ಬಣ ಸದ್ಯಕ್ಕೆ ಏನೂ ಬೇಡ ಅಂತ ಬಿಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ದಾವಣಗೆರೆ ಅಥವಾ ಬೇರೆ ಕಡೆ ಬೃಹತ್ ಸಮಾವೇಶಕ್ಕೆ ಮುಂದಾಗಿದ್ದ ಬಿವೈವಿ ಬಣ. ಆದ್ರೆ ಯಾವ ಕಾರ್ಯಕ್ರಮ ಬೇಡ ಅಂತ ಯಡಿಯೂರಪ್ಪನವರು ಹೇಳಿದ್ದಾರೆ. ನನ್ನ ಬರ್ತ್ಡೇಗೆ ಸಮಾವೇಶ ಬೇಡವೇ ಬೇಡ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರ ಹುಟ್ಟುಹಬ್ಬಕ್ಕೆ ಒಂದು ಬೃಹತ್ ಸಮಾವೇಶ ಮಾಡಬೇಕಿರುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರ ಪುತ್ರ ಬಿವೈ ವಿಜೇಂದ್ರ ಅವರ ಬಣ ರೆಡಿ ಆಗಿತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಸಮಾವೇಶ ಬೇಡವೇ ಬೇಡ ಅನ್ನೋದಾಗಿ ಯಡಿಯೂರಪ್ಪನವರು ಹೇಳಿದ್ದಾರೆ. ಯಾವ ಕಾರ್ಯಕ್ರಮ ಕೂಡ ಮಾಡೋದು ಬೇಡ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಕವನ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಕವನ, ಬರ್ತ್ಡೇ ಸೆಲೆಬ್ರೇಷನ್ಗೆ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿಲ್ಲ ಬಿಎಸ್ವೈ. ಸೊ ಸದ್ಯ ಈಗ ಪ್ರಶ್ನೆ ಮೂಡ್ತಾ ಇದೆ, ಈ ಮಹತ್ವದ ಹೊತ್ತಲೇ ಅಧ್ಯಕ್ಷರ ಬದಲಾವಣೆ ಹೊತ್ತು ಇನ್ನೊಂದು ಕಡೆ ಅಧಿವೇಶನ ಹತ್ರ ಆಗ್ತಿದೆ, ಜೊತೆಯಲ್ಲಿ ಈಗಾಗಲೇ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಹಳ ಮುಖ್ಯ ಕಾರಣ ಏನಿರ್ಬೋದು ಈಗ ಬರ್ತ್ಡೇ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕ್ತಿರೋದು? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳ ಕಚ್ಚಾಟ ತಾರಕಕ್ಕೆ ಹೇಳ್ತಾ ಇದೆ. ಅಂದ್ರೆ ಈಗ ಯತ್ನಾಳ್ ಬಣ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ಕೊಂಡು ಸಾಕಷ್ಟು ಪಕ್ಷಕ್ಕೆ ಡ್ಯಾಮೇಜ್ ಅನ್ನ ಉಂಟು ಮಾಡಿದರೆ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಗರಂ ಆಗಿರುತ್ತೆ. ಸೊ ಹೀಗಾಗಿ ಯತ್ನಾಳ್ ಬಣದವರು ಮಾಡ್ತಿದ್ದಾರೆ ಅನ್ನುವಂತಹ ಕಾರಣಕ್ಕೆ ರೇಣುಕಾಚಾರ್ಯ ಟೀಮ್ ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಬೇಕು, ಅದಕ್ಕೆ ಇರೋದು ಒಂದೇ ದಾರಿ ಈಗ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಆಚರಣೆ. ಸೊ ಹೀಗಾಗಿ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಆಚರಣೆಯನ್ನ ಮಾಡಿಕೊಂಡು ನಮ್ಮ ಪರ ಅಂದ್ರೆ ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡ್ಬೇಕು. ವಿಜೇಂದ್ರ ಅವರ ಶಕ್ತಿ ಪ್ರದರ್ಶನ ಆಗಿರ್ಬೋದು, ಯಡಿಯೂರಪ್ಪನವರ ಕುಟುಂಬದ ಶಕ್ತಿ ಪ್ರದರ್ಶನ ಆಗಿರ್ಬೋದು. ಸೊ ಹೀಗಾಗಿ ಈ ಒಂದು ಸಮಾವೇಶವನ್ನ ದಾವಣಗೆರೆಯಲ್ಲಿ ಸಮಾವೇಶವನ್ನ ಮಾಡ್ಬೇಕು, ಯಡಿಯೂರಪ್ಪನವರ ಅಭಿಮಾನಿಗಳನ್ನ ಕರೆಸಬೇಕು ಅನ್ನುವಂಥದ್ದು, ಅಂದ್ರೆ ಸಾಕಷ್ಟು ಲಕ್ಷ ಜನರನ್ನ ಕರೆಸಬೇಕು ಅನ್ನುವಂಥದ್ದು ಈ ಒಂದು ರೇಣುಕಾಚಾರ್ಯ ಟೀಮ್ನ ಚಿಂತನೆ ಆಗಿತ್ತು. ಆದ್ರೆ ಇದೀಗ ಅದಕ್ಕೆ ಯಡಿಯೂರಪ್ಪ ಅದೇ ರೀತಿಯಾದಂತಹ ವಿಜೇಂದ್ರ ಇದೀಗ ಬ್ರೇಕ್ ಹಾಕಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಬಣ ಸಭೆಗಳನ್ನ ಮಾಡ್ಕೊಂಡು ವಸ್ತು ಹೋರಾಟ ಆಗಿರ್ಬೋದು, ಪ್ರತ್ಯೇಕ ಹೋರಾಟಗಳನ್ನ ಮಾಡ್ಕೊಂಡು ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದೆ. ಅದ್ರ ಜೊತೆ ಹೈಕಮಾಂಡ್ ಕೂಡ ಗರಂ ಆಗಿರೋದ್ರಿಂದ ವಿಜೇಂದ್ರ ಬಣ ಕೂಡ ಅದೇ ರೀತಿಯಾಗಿ ಮಾಡಿದ್ರೆ ಎರಡು ಬಣಗಳು ಇದೇ ರೀತಿಯಾಗಿ ಕಚ್ಚಾಟವನ್ನ ಮಾಡ್ಕೊಂಡಿದೆ ಅಂತ ಹೈಕಮಾಂಡ್ ವಿಜೇಂದ್ರ ಅವರ ವಿರುದ್ಧ ಗರಂ ಆಗುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇರೋದ್ರಿಂದ ಅದೇ ರೀತಿಯಾಗಿ ಯಡಿಯೂರಪ್ಪನವರು ಕೂಡ ಪ್ರಭಾವಿ ಲಿಂಗಾಯತ ನಾಯಕ. ಸೊ ಹೀಗಾಗಿ ಹಿರಿಯ ನಾಯಕರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ನಮ್ಮಿಂದ ಸಂದೇಶ ರವಾನೆ ಆಗ್ಬಾರ್ದು ಅನ್ನುವಂಥದ್ದು ಈಗ ಯಡಿಯೂರಪ್ಪನವರ ಉದ್ದೇಶ. ಸೊ ಹೀಗಾಗಿ ಈ ಒಂದು ಸಮಾವೇಶವನ್ನು ಮಾಡೋದು ಬೇಡ ಅಂತ ಬ್ರೇಕ್ ಹಾಕಿರೋದು. ಸೊ ಹೀಗಾಗಿ ನಾಳೆ ಏನು ಯಡಿಯೂರಪ್ಪನವರ ಹುಟ್ಟುಹಬ್ಬದ ಆಚರಣೆ ಯಾವ ರೀತಿಯಾಗಿ ಇರುತ್ತೆ ಅಂತ ಕೂಡ ನಾವು ನೋಡೋದಾದ್ರೆ ಅನ್ನ ಸಂತರ್ಪಣೆ ಆಗಿರ್ಬೋದು, ಯಡಿಯೂರಪ್ಪನವರ ಮನೆ ಹತ್ರ ಕೂಡ ಅನ್ನ ಸಂತರ್ಪಣೆ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ಅದೇ ರೀತಿಯಾಗಿ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಇದೀಗ ಅಭಿಮಾನಿಗಳು ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ಅನ್ನ ಸಂತರ್ಪಣೆ ಮಾಡೋದ್ರ ಮೂಲಕ ಆಚರಣೆ ಮಾಡ್ಬೇಕಂತ ಈಗಾಗಲೇ ರೇಣುಕಾಚಾರ್ಯ ಟೀಮ್ ನಿರ್ಧಾರವನ್ನ ಮಾಡಿರುವಂತದ್ದು. ಎಸ್, ಧನ್ಯವಾದಗಳು ಕವನ ನಿಮ್ಮೆಲ್ಲ ಮಾಹಿತಿಗೆ.